ಹಾಯ್ ನಮಸ್ಕಾರ. ಇಂಡಿಯಾದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತೆ ರೀಸ್ಟಾರ್ಟ್ ಆಗ್ತಿದೆ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೊದಲ ಟೆಸ್ಟ್ ಗಾಲ್ ಸ್ಟೇಡಿಯಮಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗ ಬನ್ನಿ ಒಂದು ವೆರಿ ಸ್ಪೆಷಲ್ ಟೆಸ್ಟ್ ಮ್ಯಾಚ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ವೆದರ್ ಕಂಡೀಷನ್ ಹೇಗಿದೆ, ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ 5 ದಿನದಲ್ಲಿ, ಹಾಗೆ ಎರಡೂ ಟೀಮ್ಗಳ 11 ಹೇಗಿರುತ್ತೆ, ಇಂಡಿಯಾದ ಟೀಮಲ್ಲಿ ಒಂದು ಭಾಳ ಸರ್ಪ್ರೈಸ್ ಡಿಬೇಟೇಬಲ್ ಒಂದು ಪ್ಲೇಸ್ ಇದೆ. ಸೊ ಎಷ್ಟು ಜನ ಸ್ಪಿನ್ನರ್ಸ್ ಆಡಿಸ್ತಾರೆ, ಪೇಸ್ ಎಷ್ಟು, ಒಂದು ಪ್ಲೇಯರ್ ಅಥವಾ ಒಂದು ಸ್ಲಾಟ್ ಬಗ್ಗೆ ಸ್ವಲ್ಪ ಚರ್ಚೆ ಇದೆ. ನೀವು ಕೂಡ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ, ಅದ್ರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ. ಹಾಗೆ ಲಾಸ್ಟ್ 5 ಟೆಸ್ಟ್ ಮ್ಯಾಚಲ್ಲಿ ಏನಾಗಿದೆ ಈ ಪಿಚ್ನಲ್ಲಿ, ಇನ್ನೊಂದು ವಿಚಾರ WTC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಪರಿಸ್ಥಿತಿ ಏನು, ಇದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನಾವು ವೆದರ್ ಕಂಡೀಷನ್ ವಿಚಾರಕ್ಕೆ ಹೋಗೋಣ. ಟೆಸ್ಟ್ ಆಗಿರೋದ್ರಿಂದ 5 ದಿನದ ಒಂದಷ್ಟು ವೆದರ್ ಫೋರ್ಕಾಸ್ಟನ್ನು ನಿಮಗೆ ಕೊಡಬೇಕಾಗತ್ತೆ. ಮೊದಲನೇದಾಗಿ ಸ್ಯಾಟರ್ಡೆ ಅಂದರೆ ಆಗಸ್ಟ್ 15 ಮಳೆಯ ಸಾಧ್ಯತೆ 42% ಇಂದ 68% ಇದೆ ಅಂತ ಈಗ ವೆದರ್ ಫೋರ್ಕಾಸ್ಟ್ ಹೇಳ್ತಿದೆ. ಗಾಲಲ್ಲಿ ಥಂಡರ್ ಸ್ಟಾರ್ಮ್ಸ್ ಹಾಗೆ ಒಂದಷ್ಟು ಓವರ್ಕಾಸ್ಟ್ ಸ್ಕೈಸ್ ಇರುತ್ತೆ ಅಂತ. ಹಾಗೆ ಎರಡನೇದು ಸಂಡೇ ನೋಡಿದ್ರೆ ಸ್ವಲ್ಪ 30 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ. ಆದರೆ ಐಸೋಲೇಟೆಡ್ ಥಂಡರ್ ಸ್ಟಾರ್ಮ್ಸ್ ಅಂದರೆ ಒಂದು ಸ್ವಲ್ಪ ಮಳೆ ಆಗ್ಬೋದು, ಬೆಳಗ್ಗೆ ಮಾರ್ನಿಂಗ್ ಶವರ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಮೇ ಬಿ ಫಸ್ಟ್ ಸೆಷನ್ಗೆ ಸ್ವಲ್ಪ ತೊಂದರೆ ಆಗ್ಬೋದು ಸಂಡೇ. ಅದನ್ನು ಬಿಟ್ಟರೆ ಚಾನ್ಸಸ್ ಆಫ್ ರೈನ್ 37% ಎರಡನೇ ದಿನ. ಇನ್ನು ಡೇ 3 ಮಂಡೇ, ಅವತ್ತು ನಾವು ನೋಡಿದ್ರೆ ಪಾರ್ಟ್ಲಿ ಕ್ಲೌಡಿ ಬಟ್ ರಿಲೇಟಿವ್ಲಿ ಕ್ಲಿಯರರ್ ಅಂತಿದೆ. ಅಂದರೆ ಆಟ ಆಡೋಕೆ ಯಾವುದೇ ಸಮಸ್ಯೆ ಆಗಲ್ಲ ಮೂರನೇ ದಿನ ಮಂಡೇ. ಹಾಗೆ 24% ಚಾನ್ಸಸ್ ರೈನ್ ಮೂರನೇ ದಿನ. 4 ದಿನ ನೋಡಿದ್ರೆ ಹ್ಯೂಮಿಡ್ ಜಾಸ್ತಿ ಇರುತ್ತೆ, ಮಳೆ ಸ್ವಲ್ಪ ಬರ್ಬೋದು 4ನೇ ದಿನ, ಅದು ಮಂಗಳವಾರ. ಸೆಕೆ ಜಾಸ್ತಿ ಇರುವ ನಿಮಗೆ ಗೊತ್ತು, ಮಳೆ ಆಗುತ್ತೆ. ಸೊ ರೈನ್ ಪ್ರಾಬಬಿಲಿಟಿ 37%ಗೆ ರೈಸ್ ಆಗುತ್ತೆ ಫ್ರಮ್ ಡೇ 3 ಟು ಡೇ 4ಗೆ. ಸೊ ಹಾಗೆ ಡೇ 5 ಅಂತ ನೋಡಿದ್ರೆ ಮೋಸ್ಟ್ಲಿ ಕ್ಲೌಡಿ, ಲೋವರ್ ಚಾನ್ಸ್ ಆಫ್ ರೈನ್ 24%, ಬಟ್ ಮಳೆ ಏನು ತೊಂದರೆ ಕೊಡಲ್ಲ, ಗೇಮ್ಗೆ ನೀಟಾಗಿ ಆಗುತ್ತೆ ಅಂತ. ಇದು ವೆದರ್ ಕಂಡೀಷನ್ ಸದ್ಯದ ಫೋರ್ಕಾಸ್ಟ್ ಪ್ರಕಾರ. ಇದು ನಿಮಗೆ ವೆದರ್ದೊಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಈಗ ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ಪಿಚ್ ಕಂಡೀಷನ್ ಹೇಗೆ ಅಂತ. ಗಾಲ್ ಯಾವತ್ತೂ ಕೂಡ ಸ್ಪಿನ್ನರ್ಗಳ ಸ್ವರ್ಗ. ಯಾಕಂದರೆ ಇಲ್ಲಿ ತೊಗೊಂಡಿರುವಂಥ 75 to 85% ಏನಿದೆ, 80% ಸ್ಪಿನ್ನರ್ಗಳಿಗೆ ಸಿಕ್ಕಿರುವಂಥ ಒಂದು ವಿಕೆಟ್ಸ್ಗಳೇ ಜಾಸ್ತಿ ಇಲ್ಲಿ ಪೇಸರ್ಸ್ಗೆ ಕಂಪೇರ್ ಮಾಡಿದ್ರೆ. ಒಂದು ಮ್ಯಾಚಲ್ಲಿ ಶ್ರೀಶಾಂತ್ 5 ವಿಕೆಟ್ ತಗೊಂಡಿದ್ದು ಕೂಡ ಇದೆ. ಯಾಕಂದರೆ ಇನಿಷಿಯಲಿ 1-2 ದಿನ ಬೌನ್ಸ್ ಚೆನ್ನಾಗಿರುತ್ತೆ, ಮೂರನೇ ದಿನದ ನಂತರ ಸ್ಪಿನ್ನರ್ಗಳಿಗೆ ಹೈಲಿ ಅಡ್ವಾಂಟೇಜ್ ಇರುವಂಥ ಒಂದು ಪಿಚ್ ಇದು. ತುಂಬ ಡ್ರಿಫ್ಟ್ ಆಗುತ್ತೆ, ಅದು ಕೂಡ ಡ್ರೆಸ್ಸಿಂಗ್ ರೂಮ್ ಎಂಡಿಂದ ಬೌಲ್ ಮಾಡಿದ್ರೆ ನಿಮಗೆ ಒಳ್ಳೆ ಟರ್ನ್ ಸಿಗುತ್ತೆ ಒಳಗಡೆ ಆಫ್ ಸ್ಪಿನ್ನರ್ಗಳಿಗೆ. ಅಥವಾ ಕುಲ್ದೀಪ್ ಏನಾದರೂ ಲೆಫ್ಟ್ ಆರ್ಮ್ಗೆ ಒಳಗಡೆ, ಲೆಫ್ಟ್ ಆರ್ಮ್ ಬ್ಯಾಟ್ಸ್ಮನ್ಗೆ ಒಳಗೆ ತರೋದಾದರೆ ಒಳ್ಳೆ ಒಂದು ಕಂಡೀಷನ್ಸ್ ಇರುತ್ತೆ. ಜೊತೆಗೆ ಈ ರಫ್ ಮೇಲೆ ಪಿಚ್ ಮಾಡುವಂಥದ್ದೆಲ್ಲ ಟ್ರೈ ಮಾಡಿದ್ರು 3 ಡೇ ಪ್ರಾಕ್ಟೀಸ್ ಮ್ಯಾಚಲ್ಲಿ. ಸೊ ಅದನ್ನು ಇಲ್ಲಿ ಟ್ರೈ ಮಾಡ್ತಾರೆ ಏನು ಅಂತ ನೋಡಬೇಕು. ಅವ್ರ ಕಡೆ ಜೈಸೂರ್ಯ ಇದ್ದಾರೆ, ಹಾಗೆ ಮೆಂಡಿಸ್ ಅವರು ಇದ್ದಾರೆ. ಸೊ ಅವರು ಯಾವ ರೀತಿ ಸ್ಪಿನ್ನನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕು. ಬಟ್ ಏನಂತಂದರೆ, ನಾವು ಆ ಕಡೆ ಟೀಮಲ್ಲಿ ನೋಡಿದ್ರೆ ಅವರು ಆಲ್ರೆಡಿ ಶ್ರೀಲಂಕಾ ಕ್ಯಾಂಪ್ ಏನು ಹೇಳ್ತಾ ಇತ್ತು ಅಂತಂದರೆ, ಅವರ ಕ್ಯಾಪ್ಟನ್ ಕೂಡ ಹೆವಿ ಸ್ಪಿನ್ ಫ್ರೆಂಡ್ಲಿ ಪಿಚ್ ಇರುತ್ತೆ ಅಂತ ಇಂಡಿಯನ್ಸ್ ಅಂದ್ಕೊಂಡಿದ್ರೆ ಅವರಿಗೆ ಈ ಸಲ ಶಾಕ್ ಎದುರಾಗ್ಬೋದು ಅಂತ. ಅವರು ಕೂಡ ಒಂದು 3-4 ಜನ ಪೇಸರ್ಸನ್ನು ಅವ್ರು 11 ಅಥವಾ 15 ಆಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಫ್ಲ್ಯಾಟ್ ಟ್ರ್ಯಾಕ್ ಇಡ್ತಾರ, ಸ್ಪಿನ್ನರ್ಸ್ ಪಿಚ್ ಅಂತ ಅಂದ್ಕೊಂಡು ಟೀಮ್ ಇಂಡಿಯಾ ಏನಾದರೂ ಹೋಗಿ ಟೀಮ್ ಇಂಡಿಯಾಗೆ ಏನಾದರೂ ಚೋಕ್ ಕೊಡ್ತಾರ ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಮವರು ಕೂಡ ಹೋಗಿ ಪಿಚ್ಚನ್ನು ತುಂಬ ಸ್ಟಡಿ ಮಾಡಿರ್ತಾರೆ, ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇದರ ಸ್ಪಿನ್ನ ಫಾಸ್ಟ್ ನಡೆಯುತ್ತಾ ಅಂತ. ಬಟ್ ಬೇಸಿಕಲಿ ಗಾಲ್ ಪಿಚ್ ಏನಿದೆ ಅದು ಸ್ಪಿನ್ನರ್ಸ್ಗೆ ಹೆಲ್ಪ್ ಆಗುವಂಥ ಪಿಚ್. ಸೊ ಇದು ವೆರಿ ಇಂಪಾರ್ಟೆಂಟ್ ವಿಚಾರ ನಾವು ಗಮನಿಸಬೇಕಾಗಿರೋದು. ಸೊ 76% ಆಫ್ ಓವರ್ಸ್ ಇಲ್ಲಿ ಏನು ಸ್ಪಿನ್ನರ್ಸೇ ಹಾಕಿರೋದು ಜಾಸ್ತಿ ಇದುವರೆಗೆ ನಾವು ಟೆಸ್ಟ್ ಕ್ರಿಕೆಟಲ್ಲಿ ನೋಡಿದಾಗ. ಇನ್ನು ಲಾಸ್ಟ್ 5 ಟೆಸ್ಟಲ್ಲಿ ಗಾಲಲ್ಲಿ ಏನಾಗಿದೆ ಅಂತ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಲಾಸ್ಟ್ ಮ್ಯಾಚ್ ಆಗಿದ್ದು ಜೂನ್ 17, 2025 ಮ್ಯಾಚ್ ಆಗಿತ್ತು. ಸೊ ಅಲ್ಲಿ ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ಡ್ರಾ ಆಗಿತ್ತು. ಸೊ ಹೈ ಸ್ಕೋರಿಂಗ್ ಫ್ಲ್ಯಾಟ್ ಟ್ರ್ಯಾಕ್ ಇತ್ತು ಅವತ್ತಿನ ಪಿಚ್ ನಾವು ನೋಡಿದ್ರೆ. ಇನ್ನು ಫೆಬ್ರವರಿ 6ನೇ ತಾರೀಕು 2025 ಲಾಸ್ಟ್ ವರ್ಷ ಶ್ರೀಲಂಕಾ ವರ್ಸಸ್ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾ ವಿನ್ ಆಗಿತ್ತು 9 ವಿಕೆಟಿಂದ. ಇನ್ನೊಂದು ಟೆಸ್ಟ್ ಮ್ಯಾಚ್ ಆಗಿತ್ತು ಸೆಪ್ಟೆಂಬರ್ 26, 2024 ಜಾನ್ವರಿಲಿ ಆಗಿತ್ತು, ಲಾಸ್ಟ್ ಒಂದು ವರ್ಷದಲ್ಲಿ ಶ್ರೀಲಂಕಾ ವರ್ಸಸ್ ಆಸ್ಟ್ರೇಲಿಯಾ ಇದರಲ್ಲಿ ಇನ್ನಿಂಗ್ಸ್ ಆ್ಯಂಡ್ 242 ರನ್ಸಿಂದ ಗೆದ್ದಿತ್ತು. ಸೊ ನೀವಿಲ್ಲಿ ಒಂದು ಗಮನಿಸಬೇಕು, ಯಾರೇ ಇಲ್ಲಿ ಟಾಸ್ ಗೆದ್ದರೂ ಕೂಡ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡೋಕ್ಕೆ ನೋಡ್ತಾರೆ. ಯಾಕಂತಂದರೆ ಗಾಲ್ ಪಿಚ್ ಫಸ್ಟ್ 2 ದಿನ ಬ್ಯಾಟಿಂಗ್ಗೆ ಒಳ್ಳೆ ಫ್ರೆಂಡ್ಲಿ ಆಗಿರುವಂಥ ಪಿಚ್, ರನ್ ಬರುತ್ತೆ. ನೀವು ಫಸ್ಟ್ ಸೆಷನ್ ಸ್ವಲ್ಪ ನೋಡಿಕೊಂಡು ಫಾಸ್ಟ್ ಬೌಲರ್ಗಳನ್ನು ಆಡಿದ್ರೆ ಆಮೇಲೆ ಸೆಕೆಂಡ್ ಸೆಷನ್ ಏನಿದೆ ಟೀ ನಂತರ ಕೂಡ ಚೆನ್ನಾಗಿ ಬ್ಯಾಟ್ ಮಾಡ್ಬೋದು. ಸೊ ಬಹುತೇಕ ಕ್ಯಾಪ್ಟನ್ಗಳು ಟ್ರೈ ಮಾಡೋದಿಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡೋಣ, ಒಂದು ಒಳ್ಳೆ ಸ್ಕೋರ್ ಒಂದು 500-600 ಹೊಡೆದ್ಬಿಡೋಣ, ಆಮೇಲೆ 3, 4, 5 ಈ 3 ದಿನ ಕೂಡ ಸ್ಪಿನ್ನರ್ಸ್ಗಳು ವಂಡರ್ ಮಾಡ್ತಾರೆ. ಸೊ ಆಗ ಬ್ಯಾಟಿಂಗ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೊಂದು ದೊಡ್ಡ ಸ್ಕೋರ್ ಹಾಕ್ಬಿಟ್ಟು ಇನ್ನಿಂಗ್ಸ್ ಗೆಲುವನ್ನು ಸಾಧಿಸೋಣ ಅಂತ. ಸೊ ಆಸ್ಟ್ರೇಲಿಯಾ ಮಾಡಿದ್ದು ಕೂಡ ಹಾಗೆ ಇನ್ನೊಂದು ಮ್ಯಾಚಲ್ಲಿ ಸೆಪ್ಟೆಂಬರ್ 26 ಶ್ರೀಲಂಕಾ ವರ್ಸಸ್ ನ್ಯೂಜಿಲೆಂಡ್, ಅದರಲ್ಲಿ ಕೂಡ ಶ್ರೀಲಂಕಾ ಇನ್ನಿಂಗ್ಸ್ 154 ರನ್ನಿಂದ ಗೆದ್ದಿದ್ದಾರೆ. ಸೊ ಹಾಗಾಗಿ ದಿಸ್ ವಿಲ್ ಬಿ ದ ಪ್ಲ್ಯಾನ್. ಸೊ ಇಂಡಿಯಾ ಕೂಡ ನಾಳೆ ಟಾಸ್ ಗೆದ್ದರೆ ಇದನ್ನೇ ಮಾಡ್ಬೋದು. ನಮ್ಮಲ್ಲಿ ಕ್ವಾಲಿಟಿ ಬ್ಯಾಟ್ಸ್ಮನ್ಸ್ ಕೂಡ ಇದ್ದಾರೆ. ಇದು ಪಿಚ್ ಕಂಡೀಷನ್ ಎಲ್ಲ ಕೂಡ ನಾವು ನೋಡಿದ್ವಿ.
ಈಗ ನಾವು ನೋಡೋಣ 11 ವಿಚಾರ ಹೇಗಿದೆ ಅಂತ. 11 ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಶ್ರೀಲಂಕಾದ 11 ಮೊದಲು ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಅದರಲ್ಲಿ ಲಹಿನು ಉದಾರ ಇದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್. ಹಾಗೆ ನಿಶಾನ್ ಮಧುಷ್ಕಾ, ಇನ್ನು ಧನಂಜಯ್ ಡಿಸಿಲ್ವಾ ಅವರ ಕ್ಯಾಪ್ಟನ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಜೊತೆಗೆ ದಿನೇಶ್ ಚಂಡಿಮಾಲ್ ಅವರು ಆಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇದೆ, ಪ್ರೈಮ್ ವಿಕೆಟ್ ಕೀಪರ್ ಆಗಿರ್ತಾರೆ ಅಂತ. ಸೊ ಇನ್ನು ಸ್ಪಿನ್ನರ್ಸ್ ಅಂತ ನೋಡಿದ್ರೆ ರಮೇಶ್ ಮೆಂಡಿಸ್ ಹಾಗೇನೆ ಪ್ರಭಾತ್ ಜಯಸೂರ್ಯ, ಇವರಿಬ್ಬರೇ ಟ್ರಂಪ್ ಕಾರ್ಡ್ ಅವರಿಗೆ. ಸೊ ಅಷ್ಟು ಇಂಡಿಯಾದ ಮೇಲೆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ರೂ ಕೂಡ ದೇ ಕ್ಯಾನ್ ಮೇಕ್ ವಂಡರ್ಸ್ ಆ ಪಿಚ್ನಲ್ಲಿ. ಶ್ರೀಲಂಕಾ ಕಂಡೀಷನ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಸೋನಲ್ ದಿನುಷಾ ಇದ್ದಾರೆ, ಅವರು ಪ್ರಾಕ್ಟೀಸ್ ಮ್ಯಾಚ್ ಕೂಡ ಆಡಿದ್ರು. ಅಸಿತಾ ಫರ್ನಾಂಡೋ ಫಾಸ್ಟ್ ಬೌಲರ್ನಲ್ಲಿರೋದು ಅವರಿಗೆ. ಸೊ ಹೇಗೆ ಇದನ್ನು ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಅವ್ರದಲ್ಲಿ. ಆಲ್ಮೋಸ್ಟ್ ಕೆಲವರು ಸ್ಪಿನ್ನರ್ಸ್ ಬ್ಯಾಟಿಂಗ್ ಕೂಡ ಮಾಡುವಂಥವ್ರು, ಬ್ಯಾಟ್ಸ್ಮನಲ್ಲೂ ಕೂಡ ಸ್ಪಿನ್ ಮಾಡುವಂಥ ಒಂದು ಆಪ್ಷನ್ ಇರೋದ್ರಿಂದ ದೇ ವಿಲ್ ಗೋ ವಿತ್ ಗುಡ್ ಎಕ್ಸ್ಪೀರಿಯನ್ಸ್ ಜೊತೆ. ಅಂದರೆ ಮಿಕ್ಸ್ಚರ್ ಇದೆ. ದಿನೇಶ್ ಚಂಡಿಮಾಲ್ ನಿಮಗೆ, ಧನಂಜಯ್ ಡಿಸಿಲ್ವಾ ಇವ್ರನ್ನ ಹೊರತುಪಡಿಸಿದ್ರೆ ಕಮಿಂದು ಮೆಂಡಿಸ್ ನಿಮಗೆ ಗೊತ್ತಿರುವಂಥ ಹೆಸರು. ಬಹುತೇಕ ಅವರು ಕೂಡ ಒಂದು ಟ್ರಾನ್ಸಿಷನ್ ಆಗ್ತಿರುವಂಥ ಟೀಮ್. ಸೊ ಶ್ರೀಲಂಕಾ ಟೀಮ್ ಮಿಕ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಡಿಮೆ ಇದೆ, ಬಟ್ ಯಂಗ್ಸ್ಟರ್ಸ್ ಟ್ಯಾಲೆಂಟ್ ಪರ್ಫಾರ್ಮ್ ಮಾಡುವಂಥ ಒಂದು ದೊಡ್ಡ ಪೂಲ್ ಇದೆ. ಅವರೆಲ್ಲರೂ ಕೂಡ ಇಲ್ಲಿ ನಿಮಗೆ ಕಾಣಿಸ್ಕೋತಾರೆ. ನಿರೋಷನ್ ಡಿಕ್ವೆಲ ಕೂಡ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಸೊ ಅವರು ಕೂಡ ವೆರಿ ಮೇನ್ ಅಡಿಷನ್ ಅವರಿಗೆ ಟೀಮಲ್ಲಿ. ಇನ್ನು ಇಂಡಿಯಾ ಟೀಮಿಗೆ ಬರೋಣ. 11 ಏನು ಚೇಂಜಸ್ ಆಗ್ಬೋದು ಅಂತ. ಯಶಸ್ವಿ ಜೈಸ್ವಾಲ್, KL ರಾಹುಲ್ ಓಪನ್ ಮಾಡ್ತಾರೆ, ಅದರಲ್ಲಿ ನೋ ಡೌಟ್. ದೇವದತ್ ಪಡಿಕ್ಕಲ್ ಸ್ಟ್ರೈಟ್ ಅವೇ ಎಂಟರ್ ಆಗ್ತಾರೆ, ಯಾಕಂತಂದರೆ ಸಾಯಿ ಸುದರ್ಶನ್ ಇಲ್ಲ, 2 ಟೆಸ್ಟ್ಗೆ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ದೇವದತ್ ಪಡಿಕ್ಕಲ್ಗೆ ನಮ್ಮ ಕರ್ನಾಟಕದ ಹುಡುಗ ಆಡೋದು ನಾವು ನೋಡ್ಬೋದು, RCB ಹುಡುಗ ಕೂಡ. KL ರಾಹುಲ್ ಕೂಡ ಇರ್ತಾರೆ, ವೈಸ್ ಕ್ಯಾಪ್ಟನ್. ಸೊ ಶುಭ್ಮನ್ ಗಿಲ್ 4ನೇ ಪ್ಲೇಸಲ್ಲಿ ಬರ್ತಾರೆ, ರಿಷಬ್ ಪಂತ್ 5ನೇ ಪ್ಲೇಸ್. ಈ 5 ಅಂತೂ ಫಿಕ್ಸ್. ಆದರೆ 6ನೇ ಪ್ಲೇಸ್ ಬಗ್ಗೆ ಪ್ರಶ್ನೆ ಇದೆ. ಧ್ರುವ್ ಜುರೇಲ್ ಆಡಬೇಕಾ, ಸರ್ಫರಾಜ್ ಆಡಬೇಕಾ ಅಂತ. ಬಟ್ ನನಗನ್ಸುತ್ತೆ ಸರ್ಫರಾಜ್ ಬಂದಿರೋದು ಸಾಯಿ ಸುದರ್ಶನ್ ರೀಪ್ಲೇಸ್ಮೆಂಟ್ ಆಗಿ. ಸೊ ಧ್ರುವ್ ಜುರೇಲ್ ಲಾಸ್ಟ್ ಟೆಸ್ಟ್ನಲ್ಲಿ ಅವ್ರು ಆಡಿದ್ದಾರೆ, ಸೊ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅಂತ. ಬಟ್ ಇಲ್ಲೊಂದು ಟ್ರಿಕ್ ಇದೆ. ಏನಾದರೂ ನಾವು 4 ಸ್ಪಿನ್ನರ್ ಜೊತೆ ಹೋದರೆ, ಆ ಕಂಡೀಷನನ್ನು ರೀಡ್ ಮಾಡಿ ಸ್ಪಿನ್ನರ್ಸ್ಗೆ ಅಸಿಸ್ಟ್ ಇದೆ ಅಂತಂದರೆ ನಾರ್ಮಲಿ 3 ಹೋಗೋದು. 4 ಏನಾದರೂ ಟ್ರೈ ಮಾಡಿದ್ರೆ ರವೀಂದ್ರ ಜಡೇಜಾ ನಂಬರ್ 6 ಆಡ್ಬೋದು. ಸೌರಜ್ ಜೊತೆಗೆ ಮಾನವ್ ಸುತಾರ್ ಆಡ್ತಾರೆ. ಇಬ್ಬರೂ ಕೂಡ ಬ್ಯಾಟಿಂಗ್ ಎಬಿಲಿಟಿ ಇದೆ, ಬ್ಯಾಟಿಂಗ್ ಡೆಪ್ತ್ ಇನ್ನೂ ಕೆಳಗೆ ಹೋಗುತ್ತೆ, ನಮಗೆ ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಸ್ಪಿನ್ನರ್, ಪ್ರೈಮ್ ಸ್ಪಿನ್ನರ್ ಯಾರು? ಕುಲ್ದೀಪ್ ಯಾದವ್ನ ನೀವು ಆಡಿಸಿ, ಸಾರಾಂಶ್ ಜೈನ್ನ ಕೂಡ ನೀವು ಆಡಿಸಿದ್ರೆ ಮೊಹಮ್ಮದ್ ಸಿರಾಜ್ ಒಬ್ಬರೇ ಪೇಸರಾಗಿ ಆಡ್ತಾರೆ. ಐ ಥಿಂಕ್ 4 ಸ್ಪಿನ್ನರ್ ಜೊತೆ ಹೋಗೋದು ಡೌಟ್. ಸಾರಾಂಶ್ ಜೈನ್ ಡೆಬ್ಯೂ ಮಾಡಲ್ಲ ಬಹುತೇಕ. ಮೊಹಮ್ಮದ್ ಸಿರಾಜ್ ಹಾಗೆ ಅವ್ರ ಜೊತೆಗೆ ಯಾರು ಸೆಕೆಂಡ್ ಪೇಸರ್ ಅನ್ನೋದು ಈಗ ಮತ್ತೊಂದು ಡಿಬೇಟ್. ಪ್ರಸಿದ್ಧ ಕೃಷ್ಣ ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕುರ್ನೂರ್ ಬ್ರಾರ್ ಪ್ರಾಕ್ಟೀಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಟಿಂಗ್ ಡೆಪ್ತ್ ಕೂಡ ಇದೆ. ಗಂಭೀರ್ಗೆ ಸ್ವಲ್ಪ ಬ್ಯಾಟಿಂಗ್ ಯಾರಾದರೂ ಸ್ವಲ್ಪ ಅಡಿಷನ್ ಕೊಟ್ಟರೆ, ಒಂದು ಎಕ್ಸ್ಟ್ರಾ ಒಂದು ಆಪ್ಷನ್ ಕೊಟ್ಟರೆ ಅವ್ರನ್ನ ಬೇಗ ಆಯ್ಕೆ ಮಾಡ್ತಾರೆ. ಎಕ್ಸಾಂಪಲ್ ಹರ್ಷಿತ್ ರಾಣಾ. ಸೊ ನನಗನ್ಸುತ್ತೆ ಗುರ್ನೂರ್ ಬ್ರಾರ್ನ ಬ್ಯಾಟಿಂಗ್ ಬೇಕು ಅಂತ ಇವ್ರಿಗೆ ಅನ್ಸಿದ್ರೆ ಅವ್ರನ್ನ ಆಡಿಸ್ಬೋದು. ಇಲ್ಲದೆ ಹೋದರೆ ಪ್ರಸಿದ್ಧ ಕೃಷ್ಣಗೆ ಅವಕಾಶ ಕೊಡಬೇಕು. ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ಇದು ನೀವು ಒಂದು ಕಮೆಂಟ್ ಮಾಡಿ, 3 ಸ್ಪಿನ್ನರ್ ಬೇಕಾ ಅಥವಾ 2 ಪೇಸರ್ 3 ಸ್ಪಿನ್ನರ್, ಅಥವಾ 4 ಪೇಸರ್ ಒಬ್ಬ ಪೇಸರ್ 4 ಸ್ಪಿನ್ನರ್ ಒಬ್ಬ ಪೇಸರ್ ಸಾಕಾ ಅಂತ ನಿಮ್ಮ ಕಮೆಂಟ್ ಕೂಡ ತಿಳಿಸಿ. ಸೊ ಓವರಾಲ್ ನೋಡಿದ್ರೆ ನಮ್ಗೆ ಒಳ್ಳೆ ಒಂದು ಚಾನ್ಸ್ ಇದೆ. WTCಲಿ ನಮಗೆ ಏನು 9 ಟೆಸ್ಟ್ ಮ್ಯಾಚ್ ಇದೆ, 8 ನಾವು ಗೆದ್ದರೆ ಸುಮಾರು ನಿಮಗೊಂದು 70% ಚಾನ್ಸಸ್ ಇದೆ ಫೈನಲ್ಗೆ ಹೋಗೋಕ್ಕೆ. 7 ಗೆದ್ದರೆ ಅದು ಡ್ರಾಪ್ ಆಗುತ್ತೆ ಒಂದು 60%ಗೆ. ಇಂಥ ಒಂದು ಸಿಚುವೇಷನ್ ಇದ್ದೀವಿ. ನಮಗಿನ್ನು 9 ಟೆಸ್ಟ್ ಇದೆ. ಶ್ರೀಲಂಕಾ ವಿರುದ್ಧ 2, ನ್ಯೂಜಿಲೆಂಡ್ ವಿರುದ್ಧ 2, ಆಸ್ಟ್ರೇಲಿಯಾ ವಿರುದ್ಧ 5. ಸೊ 9ರಲ್ಲಿ ನಾವು 8 ಆದರೂ ಗೆಲ್ಲೇಬೇಕು. ಹಾಗಾಗಿ ಈ ಟೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಹೇಳಿ ಕಾಂಬಿನೇಷನ್ ಹೇಗಿರಬೇಕು ಅಂತ ಮಾತಾಡೋಣ. ನಮಸ್ಕಾರ.